ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನವ ತಿರುಮಲ ಕ್ಷೇತ್ರಗಳು ಅಂದ್ರೆ ಏನು, ಜೊತೆಗೆ ಹಣಕಾಸಿನ ಸಮಸ್ಯೆಗೆ ಈ ಕ್ಷೇತ್ರಗಳ ದರ್ಶನವನ್ನ ಯಾವ ದಿನ ಮಾಡಿದ್ರೆ ಒಳ್ಳೆಯದು, ಜೊತೆಗೆ ಈ ದಿನದ ವಿಶೇಷತೆ ಏನು ಹಾಗೂ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲ ರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯ ರೂಪಿಣಿ ಶಿವೆ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರೂಜಿ, ಮೊದಲಿಗೆ ಈ ದಿನದ ವಿಶೇಷತೆ ಏನು ಅಂತ. ಖಂಡಿತ. ಓಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಭಾರ್ಗವಾಯ ವಿದ್ಮಹೇ ದಿವ್ಯದರ್ಶನಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ದೇಶವನ್ನು ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಾನಿರತರಾದ ಸೈನಿಕರಿಗೂ, ದೇಶದ ಅಭ್ಯುದಯಕ್ಕೆ ವೃದ್ಧಿಗೋಸ್ಕರವಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕ ಸನ್ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸುತ್ತಾ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಪರಾಭವನಾಂ ಸಂವತ್ಸರ ಉತ್ತರಾಯಣೆ ಜೊತೆಗೆ ವಸಂತ ಋತುವಿನ ಚೈತ್ರ ಮಾಸ ಇರತಕ್ಕಂಥದ್ದು, ಕೃಷ್ಣ ಪಕ್ಷದ ಪಾಡ್ಯಮಿ ತಿಥಿ ಇರತಕ್ಕಂಥದ್ದು, ಇವತ್ತಿನ ವಿಶೇಷವಾಗಿ ಚಿತ್ತಾ ನಕ್ಷತ್ರ ಶುಕ್ರವಾರ ಬಂದಿರತಕ್ಕಂಥದ್ದು. ಈ ಶುಕ್ರ ಮತ್ತು ಕುಜನ ಸಂಯೋಜನೆ ಬಂದಾಗ ಏನಪ್ಪ ಅಂದರೆ ಮದುವೆ ವಿಳಂಬ ಆಗ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಮಕ್ಕಳಲ್ಲಿ ಸಹಜವಾಗಿ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗಾಗಿರ್ಬೋದು ಮದುವೆ ವಿಳಂಬ ಆಗ್ತಾ ಇದೆ 26 ವರ್ಷ ಆಯಿತು. ಯಾಕಂದರೆ ನಮ್ಮ ಹತ್ರ ಬರ್ತಾ ಇರ್ತಕ್ಕಂಥ ಕಾಲಗಳಲ್ಲೂ ಕೂಡ, ಯಾಕಂದ್ರೆ ಸಾಕಷ್ಟು ವೀಕ್ಷಕರು ಕೂಡ ಅದೇ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಮದುವೆ ವಿಳಂಬಕ್ಕೆ ವೈಯಕ್ತಿಕ ಜಾತಕದಲ್ಲಿ ಎಷ್ಟೇ ಪ್ರಬಲವಾದ ಕಾರಣಗಳು ದೋಷಗಳಿದ್ದರೂ ಕೂಡ ವಿಳಂಬ ಮಾಡತಕ್ಕಂಥ ಒಂದಷ್ಟು ಗ್ರಹಗಳಿದ್ದಾವೆ. ಅದರಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ಕುಜ. ಕಳತ್ರಕಾರಕನಾಗಿರ್ತಕ್ಕಂಥವನು ಶುಕ್ರನೊಟ್ಟಿಗೆ ಕುಜನೇನಾದರೂ ಸೇರಿದ್ರೆ ಏನಾಗುತ್ತೆ, ಮದುವೆ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಶುಕ್ರನಿಂದ, ಚಂದ್ರನಿಂದ, ಲಗ್ನನಿಂದ ಕುಜನ ಇಂಥ ಸ್ಥಾನಗಳಲ್ಲಿದ್ದಾಗ 4ನೇ ಸ್ಥಾನ, 6ನೇ ಸ್ಥಾನ, 8ನೇ ಸ್ಥಾನ, 12ನೇ ಸ್ಥಾನ ಅಂತಕ್ಕಂಥದ್ದು ಜನ್ಮ, ಚತುರ್ಥ, ಹೀಗೆ ಆ ಒಂದು ಷಷ್ಠ, ಅಷ್ಟಮ, ದ್ವಾದಶ ಭಾವಗಳು ಅಂತಕ್ಕಂಥದ್ದು ಅಲ್ಲಿ ಕುಜನಿದ್ದಾಗ ಮದುವೆ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಎಸ್ಪೆಷಲಿ ಸಪ್ತಮಕ್ಕೆ ಕುಜನಿದ್ದಾಗ, ಕುಜನೊಟ್ಟಿಗೆ ಶನಿ ಬಂದಾಗ ಅಥವಾ ಕುಜನೊಟ್ಟಿಗೆ ರಾಹು ಇದ್ದಾಗ ಇದೊಂದಷ್ಟು ದೋಷಪ್ರದ ಅಂತಕ್ಕಂಥದ್ದು ಹೇಳುತ್ತೆ. ಅಂಥವ್ರು ಏನು ಮಾಡ್ಬೋದು ಅಂದರೆ, ಮದುವೆ ಎಷ್ಟೇ ಈಗ ಮೊದಲನೇ ಮದುವೆ, ಎರಡನೇ ಮದುವೆ, ವಿಳಂಬ ಮದುವೆ, ಇದು ಯಾವುದೇ ಮದುವೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನು ಮಾಡಬೇಕು ಅಂದರೆ, ಭಾಳ ಮುಖ್ಯವಾಗಿ ಮದುವೆಗೆ ಕಾರಣಕರ್ತನಾಗಿರ್ತಕ್ಕಂಥವನು ಶುಕ್ರನು, ಕಳತ್ರಕಾರಕನು ಅಂತ. ಅವನು ಯಾರ ಅಧೀನದಲ್ಲಿ ಅಂದರೆ ಸಾಕ್ಷಾತ್ ರಾಜರಾಜೇಶ್ವರಿ ಅಧೀನ, ದುರ್ಗಾ ಪರಮೇಶ್ವರಿ ಅಥವಾ ರಾಜರಾಜೇಶ್ವರಿ. ಬಹಳ ಮುಖ್ಯವಾಗಿ ದುರ್ಗಾ ಪರಮೇಶ್ವರಿ ಸನ್ನಿಧಾನ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ಅತ್ಯಲ್ಪ ಇರತಕ್ಕಂಥದ್ದು. ಆದರೆ ರಾಜರಾಜೇಶ್ವರಿ ಅಂದರೆ ಸಹಜವಾಗಿ ಎಲ್ರಿಗೂ ಗೊತ್ತಿರತಕ್ಕಂಥದ್ದೇ. ಯಾರು ಮದುವೆ ಈ ಥರ ವಿಳಂಬ ಆಗ್ತಾ ಇದೆ ಇವ್ರು ಏನು ಮಾಡಬೇಕಪ್ಪ ಅಂದರೆ, 128 ರೂಪಾಯಿ ಕಾಯಿನನ್ನು ರಾತ್ರಿ, ಯಾವಾಗ ಗುರುವಾರದ ರಾತ್ರಿ ಅರಿಶಿಣದ ಬಟ್ಟೆಯಲ್ಲಿ ಸುತ್ತಿ ತಲೆ ಕೆಳಗಡೆ ಇಟ್ಕೊಬೇಕು. 128 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನೇ ಅದು ಎಲ್ಲ, ಅಥವಾ ಅವ್ರಿಗೆ ಶಕ್ತಿ ಇದ್ದರೆ 5 ರೂಪಾಯಿ ಕಾಯಿನ್ ಬೇಕಾದ್ರೂ ಮಾಡಿ, ಒಟ್ಟು 128 ಕಾಯಿನ್ ಬೇಕು. ಅದು ಯಾವುದಾದ್ರೂ ಇರಲಿ ಅದು. ಸೊ 1 ರೂಪಾಯಿ ಇದ್ದರೆ ಬೆಟ್ರು, ಯಾಕಂದರೆ ಲೆಕ್ಕ ಬರುತ್ತೆ. ಆಗ ಇವ್ರು ಏನು ಮಾಡಬೇಕು, ಗುರುವಾರದ ರಾತ್ರಿ ಅವ್ರ ತಲೆ ಕೆಳಗಡೆ ಇಟ್ಟು ಶುಕ್ರವಾರದ ಬೆಳಗ್ಗೆ ಅಮ್ಮನವರ ದರ್ಶನಕ್ಕೆ ಹೋಗಿ ಅರಿಶಿಣದ ಬಟ್ಟೆ ಸಮೇತವಾಗಿ ಉಂಡಿಯಲ್ಲಿ ಹಾಕಬಾರ್ದು, ದೇವರ ಪಾದಕ್ಕೆ ಅರ್ಪಣೆ ಮಾಡಿಸ್ಬೇಕು. ಅಂದರೆ ಅಲ್ಲಿರ್ತಕ್ಕಂಥ ಪುರೋಹಿತರಿಗೆ ಕೊಟ್ಬಿಟ್ಟು, ಅರ್ಚಕರಿಗೂ ಕೊಟ್ಟು, ಸ್ವಾಮಿ ದಯವಿಟ್ಟು ಅಮ್ಮನವ್ರ ಪಾದದಲ್ಲಿ ಅರ್ಪಿಸ್ಬಿಡಿ ಅಂತೇಳಿ, ತಾಯಿ ಆದರೂ ಮಾಡ್ಬೋದು, ತಂದೆ ಆದರೂ ಮಾಡ್ಬೋದು, ಅಥವಾ ಅವಳು ಮಗಳು ಯಾರು ಬೇಕಾದ್ರೂ ಮಾಡ್ಬೋದು. ಅದಾದ ನಂತರದಲ್ಲಿ ಇಲ್ಲಿ
ಶುದ್ಧವಾದ ಮನಸ್ಸು ಅಂತ. ಶುದ್ಧ ಮಾನಸ ಅಂತೇಳಿ ನಾವು ಹೇಳ್ತೀವಿ. ಶುದ್ಧ ಮಾನಸ ಅಂದ್ರೆ ಏನು? ಮನಸ್ಸಿನ ಒಳಗಡೆ ಯಾವುದೇ ನಕಾರಾತ್ಮಕ ಗುಣಗಳನ್ನು ಇಟ್ಕೊಳ್ದೇ ಇರತಕ್ಕಂಥದ್ದಕ್ಕೆ ಶುದ್ಧ ಮಾನಸ ಅಂತ ಹೇಳ್ತೀವಿ. ಆ ಶುದ್ಧ ಮಾನಸ ದೇವಿಯನ್ನ, ಯಾಕಂದ್ರೆ ಇವ್ರಿಗೆ ಮನಸ್ಸಿನಲ್ಲಿ ಏನೋ ಪ್ರಭಾವ ಇರ್ತಾ ಇದೆ ಅಂತ ಇಟ್ಕೊಳ್ಳಿ. ಈಗ ಮದುವೆ ಆಗಲಿಲ್ಲ ಅಂದ್ರೆ ಏನು, ಮನಸ್ಸಿನಲ್ಲಿ ನಕಾರಾತ್ಮಕ ಬೆಳವಣಿಗೆಗಳು ಇರ್ತಕ್ಕಂಥ ಆ ಶುದ್ಧ ಮಾನಸ ದೇವಿಯನ್ನ ಅನನ್ಯವಾಗಿ 28 ನಿಮಿಷಗಳ ಕಾಲ ಕೂತು ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ ಶುದ್ಧ ಮಾನಸ ದೇವಿಯನ್ನು ಪ್ರಾರ್ಥನೆ ಮಾಡಬೇಕು. ಆ ಶುದ್ಧ ಮಾನಸ ದೇವಿ ಏನು ಮಾಡ್ತಾಳೆ, ಮನಸ್ಸಿನ ಪ್ರಭಾವವನ್ನು, ಏಕೆಂದರೆ ಅಪ್ರಮೇಷನ್ ಅಂತಕ್ಕಂಥದ್ದು ಪ್ರತಿಯೊಂದು ಪ್ರಕೃತಿಯಲ್ಲಿ ನಡೀತಾ ಇರ್ತಕ್ಕಂಥ ಕೌತುಕಗಳು. ಹಾಗಾಗಿ ಆ ಶುದ್ಧ ಮಾನಸ ದೇವಿಯನ್ನು ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ ಇದನ್ನು ಅರ್ಪಣೆ ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು, ಮಗಳಿಗೆ ಮದುವೆ ಆಗಬೇಕು, ಅಮ್ಮ ನನಗೆ ಮದುವೆ ಆಗಬೇಕು, ಅಮ್ಮ ನನಗೆ ಈ ರೀತಿಯಾಗಿ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಮದುವೆ ವಿಳಂಬ ಆಗ್ತಾ ಇದೆ, ಇದೆಲ್ಲವನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಂಡು ಆ ಶುದ್ಧ ಮಾನಸ ದೇವಿಯನ್ನು ಓಂ ಮಾನಸಾದೇವಿಯೇ ನಮಃ ಅಂತೇಳಿ ರಾಜರಾಜೇಶ್ವರಿ ಸನ್ನಿಧಾನದಲ್ಲಿ, ಯಾಕೆಂದರೆ ಎಲ್ಲ ಗ್ರಹಗಳಿಗೆ ಅಧಿದೇವತೆ ಯಾರಪ್ಪ ಅಂದರೆ ಬಹಳ ಮುಖ್ಯವಾಗಿ ರಾಜರಾಜೇಶ್ವರಿ. ಸೊ ಹಾಗಾಗಿ ಆ ರಾಜರಾಜೇಶ್ವರಿ ಸನ್ನಿಧಾನಕ್ಕೆ ನೀವು ಹೋಗೋದ್ರಿಂದ ನೀವು ರಾಜರಾಜೇಶ್ವರಿ ನಗರಕ್ಕೆ ಹೋಗ್ಬೇಕಂತೇನಿಲ್ಲ, ನಿಮ್ಮ ಮನೆ ಸಮೀಪದಲ್ಲಿರ್ತಕ್ಕಂಥ ಯಾವುದಾದ್ರೂ ರಾಜರಾಜೇಶ್ವರಿ ಸನ್ನಿಧಾನಕ್ಕೆ ಹೋಗಿ ಶುಕ್ರವಾರದ ದಿವಸ, ಗುರುವಾರದ ದಿವಸ ರಾತ್ರಿ 128 ಕಾಯಿನ ತಗೊಳ್ಳೋದು, ತಲೆ ಕೆಳಗಡೆ ಇಟ್ಕೊಳ್ಳೋದು, ಶುಕ್ರವಾರ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ಅದನ್ನು ಅರ್ಪಣೆ ಮಾಡಿ ಶುದ್ಧ ಮಾನಸ ದೇವಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಇದು ಮಾಡೋದ್ರಿಂದ ಈ ಶುದ್ಧ ಮಾನಸ ದೇವಿಯೇ ನಮಃ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಅಮ್ಮ ನನಗೆಲ್ಲ ವಿಧದಲ್ಲೂ ಕೂಡ ನೀನು ಸನ್ಮಂಗಳವನ್ನು ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿ ಈ ರೀತಿಯಾಗಿ 28 ಶುಕ್ರವಾರಗಳ ಕಾಲ ಮಾಡಬೇಕು. ಇದು 26 ವರ್ಷ, 28 ವರ್ಷ, 30 ವರ್ಷ ಈ ಥರ ಮದುವೆ ಆಗಿದಾಗ ಅವ್ರಿಗೆ 28 ವರ್ಷ ಅಂದರೆ ಏನು, 28 ವಾರಗಳಂದ್ರೆ ತುಂಬ ಏನು ಲಾಂಗ್ ಟರ್ಮ್ ಆಗಲ್ಲ. ಈ ಸಮಯದಲ್ಲಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅಮ್ಮನವರು ಕರುಣೆಯಿಂದ, ಅವಳ ಅನುಗ್ರಹದಿಂದ ಅನುರೂಪನಾದಂಥ ಇವ್ರು ಯಾರು, ಈಗ ಒಂದು ಹೆಣ್ಮಗು ಒಂದು ಡ್ರೀಮ್ ಇರುತ್ತೆ, ಒಂದು ಗಂಡಿಗೆ ಒಂದು ಹೆಣ್ಣು ಹೀಗಿರ್ಬೇಕಂತಕ್ಕಂಥದ್ದು ಇರುತ್ತೆ, ಅತಿ ಲಾವಣ್ಯವತಿ ಆಗಿರ್ತಕ್ಕಂಥ, ಸೌಂದರ್ಯವತಿ ಆಗಿರ್ತಕ್ಕಂಥ, ಗುಣವಂತನಾಗಿರ್ತಕ್ಕಂಥ ವರ ಬರ್ತಕ್ಕಂಥವ್ನು ಆಗ್ತಾರೆ. ಯಾಕಂದರೆ ಅನುಭವದಲ್ಲಿರ್ತಕ್ಕಂಥದ್ದು. ಎರಡನೇದಾಗಿ ಏನು ಮಾಡಬೇಕು, ಪ್ರತಿ ಗುರುವಾರ 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 ಎಷ್ಟು ಗುರುವಾರಗಳು ಬರುತ್ತೋ ಗುರುಗಳ ದರ್ಶನವನ್ನು ಮಾಡಬೇಕು. ಗುರುವಾರದ ದಿವಸ ಸ್ವಲ್ಪ ಅರಿಶಿನ ಹಾಕಿ ಸ್ನಾನ ಮಾಡ್ಕೊಳ್ಬೇಕು. ಇಷ್ಟು ಮಾಡಿದರೆ 28 ವಾರಗಳು ಸಹಜವಾಗಿ ಏನು 2.5-3 ತಿಂಗಳು ನನಗೆ ಅದು ಅನ್ವಯಿಸುತ್ತೆ. ಈ ಎರಡನ್ನೂ ಮಾಡ್ಕೊಬೋದು. ಗುರುವಾರ ಅದು ಶುಕ್ರವಾರ ಮಂಗಳವಾರ ಬೇಕಾದ್ರೂ ಮಾಡ್ಕೊಳ್ಬೋದು, ಬೇಡ, ಯಾಕಂದರೆ ಇದು ಸಹಜವಾಗಿ ಕಳತ್ರಕಾರಕನ ಶುಕ್ರನೇ ಆಗಿರೋದ್ರಿಂದ ಶುಕ್ರವಾರ ಮಾಡ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಇದನ್ನು ಮಾಡೋದ್ರಿಂದ ಖಂಡಿತ ಜಾತಕದಲ್ಲಿ ಅದೆಷ್ಟೇ ಅಶುಭದಾಯಕವಾದಂಥ ದೋಷಗಳಿದ್ದರೂ ಕೂಡ ಮುಕ್ತಿಯಾಗುತ್ತೆ, ಸಂಕಲ್ಪದ ಕಾರ್ಯ ನೆರವೇರ್ತಕ್ಕಂಥದ್ದಾಗುತ್ತೆ. ಇದು ಶತಸಿದ್ಧವಾದಂಥ ಪರಿಹಾರ. ಖಂಡಿತ ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಈಗ 12 ರಾಶಿಗಳ ಫಲಾಫಲಗಳನ್ನು ತಿಳ್ಕೊಳ್ಳೋಣ. ಗುರುಜಿ, ಮೊದಲಿಗೆ ಮೇಷ ರಾಶಿಯ ಈ ದಿನದ ಫಲ ಹೇಗಿದೆ ಅಂತ. ಗ್ರಹಗಳ ಪ್ರಾರ್ಥನೆ. ಇವತ್ತಿನ ರಾಶಿಫಲವನ್ನು ನೋಡಿದಾಗ, ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚರಾಹವೇ ಕೇತುವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಗ್ರಹಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ಮೇಷರಾಶಿಯ ಫಲವನ್ನು ನೋಡಿದಾಗ, ಇವತ್ತಿನ ಮೇಷರಾಶಿಯಲ್ಲಿ ಬಹಳ ಮುಖ್ಯವಾಗಿ ಚಿತ್ತಾ ನಕ್ಷತ್ರ, ತುಲಾ ರಾಶಿಯಲ್ಲಿ ಬಹಳ ಮುಖ್ಯವಾಗಿ ಇವತ್ತಿನ ದಿವಸಕ್ಕೆ ಚಂದ್ರನ ಸ್ಥಿತಿನ ಇರ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ದರ್ಶನಕ್ಕೆ ತೆರಳುವಂತಹ ಸುಯೋಗ ಇರತಕ್ಕಂಥದ್ದು. ಸ್ವಲ್ಪ ಆರೋಗ್ಯದ ಬಗ್ಗೆ ಇವತ್ತಿನ ದಿವಸ ನಿಗಾ ಇರಬೇಕು. ಮನೆಯಲ್ಲಿ ಮಂಗಳ ಕಾರ್ಯಾದಿಗಳನ್ನು ಮಾಡುವಂತಹ ಒಂದು ವಿಷಯದಲ್ಲಿ ಚರ್ಚೆ ಯುಕ್ತವಾಗಿ ಒಂದು ಶುಭತರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯರು ಇವತ್ತಿನ ದಿವಸ ಆರೋಗ್ಯದ ಬಗ್ಗೆ ಎಚ್ಚರ, ವಿಶೇಷವಾಗಿ ಗಣಪತಿಯ ದರ್ಶನ, ತಾಯಿ ರಾಜರಾಜೇಶ್ವರಿಯ ದರ್ಶನ ಮಾಡತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿದ್ದಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ವಹಿಸಿ, ಏನೋ ಮೋಸ ಹೋಗ್ತಕ್ಕಂಥವ್ರಾಗಿರ್ತೀರ. ಇವತ್ತಿನ ದಿವಸ ಹಿರಿಯರ ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದು ತುಂಬ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ವೃಷಭ ರಾಶಿಯವರು ವಿಶೇಷವಾಗಿ ಆಂಜನೇಯನ ದರ್ಶನ ಜೊತೆಗೆ ರಾಜರಾಜೇಶ್ವರಿಯ ದರ್ಶನ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಭೂ ವ್ಯವಹಾರಾದಿಗಳಿಂದ ರಿಯಲ್ ಎಸ್ಟೇಟ್ ವ್ಯವಹಾರ ವ್ಯಾಪಾರಾದಿಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಇವತ್ತಿನ ದಿವಸ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಇನ್ನು ಇವತ್ತಿನ ದಿವಸ ಪತ್ನಿಯೊಟ್ಟಿಗೆ ಅಥವಾ ಪತಿ ಪತ್ನಿಯರ ಮಧ್ಯದಲ್ಲಿ ಏನಾದರೂ ಸ್ವಲ್ಪ ವಿರಸಗಳು ಬರ್ತಕ್ಕಂಥದ್ದಾಗಿರುತ್ತೆ. ನೃತ್ಯಗಾರರಿಗೆ, ಸಂಗೀತಗಾರರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಮಿಥುನ ರಾಶಿಯವರು ಅನನ್ಯವಾಗಿ ಕುಲದೇವರ ಪ್ರಾರ್ಥನೆ, ತಾಯಿ ದುರ್ಗಾಂಬೆಯ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ
ಮಾನಸಿಕ ಒತ್ತಡ ಹೆಚ್ಚಿರ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ಗುರುಗಳ ದರ್ಶನ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಸ್ವಲ್ಪ ಉನ್ನತ ವ್ಯಾಸಂಗಕ್ಕೆ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಯಾವುದೋ ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿರ್ತೀರಾ, ಫಾರಿನ್ಗೆ ಹೋಗ್ಬೇಕು ಅಂದ್ಕೊಂಡಿರ್ತೀರಾ, ಈ ರೀತಿಯಾಗಿ ವ್ಯಾಸಂಗಕ್ಕೆ ಸಂಬಂಧಪಟ್ಟ ವಿಚಾರಾದಿಗಳಲ್ಲಿ ಏನಾದರೂ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕಟಕ ರಾಶಿಯವರು ಅನನ್ಯವಾಗಿ ಗುರುಗಳ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇವತ್ತು ನಾವು ನವ ತಿರುಮಲ ಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಯೂಶ್ವಲಿ ನಮಗೆ ತಿರುಮಲ ಅಂದರೆ ನಮಗೆ ನೆನಪಾಗೋದು ತಿರುಮಲ ತಿರುಪತಿ. ಸೊ ಇದೇನಿದು ನವ ತಿರುಮಲ ಕ್ಷೇತ್ರಗಳು ಅಂದರೆ? ಬಹಳ ಮುಖ್ಯವಾಗಿ ತಿರುಮಲ ಅಂದರೆ ತಿರು ಅಂದರೆ ಮಣ್ಣು ಅಂತಕ್ಕಂಥದ್ದು. ಆಕಾಶದಿಂದ ಪಾತಾಳದಿಂದ ಆಕಾಶ ತನಕ ನಾವು ತಿರುಮಣ್ಣು ಅಂತಕ್ಕಂಥದ್ದು ಕರೀತೀವಿ. ತಿರು ಅಂದರೆ ಲಕ್ಷಣಪ್ರದವಾದದ್ದು ಅಂತ. ಈಗ ತಿರುಪತಿಯಲ್ಲಿ ನೋಡಿದ್ರೆ ಕೆಂಪಗಿದೆ ಬೆಟ್ಟ, ಸಪ್ತಗಿರಿವಾಸ ಅಂತ ನಾವು ಕರಿತೀವಿ. ಆ ಬೆಟ್ಟ ಹೇಗಿದೆ? ಕೆಂಪಗಿದೆ. ಅಂದರೆ ಭೂಮಿಯ ಒಂದು ಭೂಮಿಯ ಕಲ್ಲರ್ ಏನಿದೆ, ಬಣ್ಣ ಏನಿದೆ, ಅದು ಕೆಂಪುಯುಕ್ತವಾಗಿರ್ತದೆ. ಅದಕ್ಕೆ ಭೂಮಿಗೆ ಅಧಿಕಾರಕನೇ ಯಾರಪ್ಪ ಅಂದರೆ ಬಹಳ ಮುಖ್ಯವಾಗಿ ಕುಜನಾಗ್ತಾನೆ. ಭೂತಾಯಿಯ ಗರ್ಭದಲ್ಲಿ ಜನಿಸಿರ್ತಕ್ಕಂಥವನು ಕುಜನು. ಅವನು ಈಗ ನಾವು ಹವಳ ಹೇಗಿರುತ್ತೆ? ಕೆಂಪಗಿರುತ್ತೆ. ಹೆಣ್ಮಕ್ಳು ತುಟಿಗೆ ಹಚ್ಕೊಳ್ಳುವಂಥ ಲಿಪ್ಸ್ಟಿಕ್ ಹೇಗಿರುತ್ತೆ? ಕೆಂಪಗಿರುತ್ತೆ. ಹಾಗಾಗಿ ಆ ಕೆಂಪು ಅಂತಕ್ಕಂಥದ್ದನ್ನು ನಾವು ಹಣೆಗಿಟ್ಕೊಂಡಾಗ ಅದು ಲಲಾಟೆ ತಿಲಕಂ ಅಂತ ನಾವು ಕರಿತೀವಿ. ಹಾಗೆ ಶ್ರೀನಿವಾಸನಿಗೆ ಏನು ಪ್ರಧಾನವಾಗಿ ನಾವು ಗಮನಿಸ್ತೀವಿ ಅಂದರೆ ಶ್ರೀನಿವಾಸನ ನಾಮ. ಕರೆಕ್ಟ್ ಅಲ್ವಾ? ಎಷ್ಟು ಅದ್ಭುತವಾಗಿರುತ್ತೆ ನಾಮ. ಆ ನಾಮವನ್ನು ಗಮನಿಸ್ತೀವಿ. ಯಾಕೆ ಅಂದರೆ ನಾಮ ಅಂತಕ್ಕಂಥದ್ದು ಅಷ್ಟು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಪರಮಾತ್ಮನ ಬಹಳ ಮುಖ್ಯವಾಗಿ ಅವನ ಒಂದು ವೈಭವವನ್ನು ಕಾಣ್ತಕ್ಕಂಥದ್ದು, ಅವನ ವಿನೋದವನ್ನು ಕಾಣ್ತಕ್ಕಂಥದ್ದು. ಅವನ ಅಲಂಕಾರದಲ್ಲಿ ಮಹಾವಿಷ್ಣು ಅಲಂಕಾರ ಪ್ರಿಯನು. ಅಲಂಕಾರವನ್ನು ಮಾಡಿಬಿಟ್ರೆ ಅವನು ನೋಡಲಿಕ್ಕೆ ತುಂಬ ಆನಂದವಾಗಿ ಕಾಣ್ತಕ್ಕಂಥವನಾಗ್ತಾನೆ. ಹಾಗಾಗಿ ಈ ನವತಿರುಪತಿಗಳು ಅಂತಕ್ಕಂಥದ್ದು ಏನಪ್ಪ ಅಂದರೆ, ನಾವೆಲ್ಲ ಸಹಜವಾಗಿ ತಿರುಪತಿ ಅಂದರೆ ನೀವು ಹೇಳಿದ ಹಾಗೆ ತಿರುಪತಿಗೆ ಹೋಗ್ತೀವಿ. ತಿರುಮಲನ ಅಂದರೆ ವೆಂಕಟರಮಣನ ದರ್ಶನ ಮಾಡ್ಕೊಂಡು ಬರ್ತೀವಿ. ಆದರೆ ಪೆರುಮಾಳ್ ಅಂತೇಳಿ ಇನ್ನೊಂದು ಹೆಸರಿದೆ. ಅಂದರೆ ಮಹಾವಿಷ್ಣುವಿಗೆ ಪೆರುಮಾಳ್ ಅಂತಾರೆ. ಇದು ಬಹಳ ಮುಖ್ಯವಾಗಿ ನವತಿರುಪತಿಗಳ ಕ್ಷೇತ್ರ ಇರತಕ್ಕಂಥದ್ದು. ಏನಪ್ಪ ಅಂದರೆ ಇದು ಬಹಳ ಮುಖ್ಯವಾಗಿ ವೈಥಮಾನಿತಿ ಅಂತೇಳ್ಬಿಟ್ಟು ಒಂದು ಸನ್ನಿಧಾನ ಇರ್ತದೆ, ಪೆರುಮಾಳ್ ಸನ್ನಿಧಾನ ಅಂತೇಳಿ. ಅಂದರೆ ವೈಥಮಾನಿಧಿ ಪೆರುಮಾಳ್ ಸನ್ನಿಧಾನಂ ಅಂತ. ಇದು ಆ್ಯಕ್ಚುಲಿ ಏನಪ್ಪ ಅಂದರೆ ತೂತುಕುಡಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು, ತಮಿಳುನಾಡಲ್ಲಿ ಇರ್ತಕ್ಕಂಥದ್ದು. ಭಾಳ ನಮಗೆ ತಿರುಚಂದೂರು ಅಂತಕ್ಕಂಥದ್ದು ತುಂಬ ಸುಬ್ರಹ್ಮಣ್ಯನ ಕ್ಷೇತ್ರ ಸಮೀಪ ಇರ್ತಕ್ಕಂಥದ್ದು ಆಗಿದೆ. ಅಲ್ಲಿರ್ತಕ್ಕಂಥದ್ದು ಇದರಲ್ಲಿ ಏನು ಪ್ರಮುಖವಾಗಿ ನಾವು ಏನು ಇದರಲ್ಲಿ ಸಿಗುತ್ತೆ ಅಂದರೆ ಬಹಳ ಮುಖ್ಯವಾಗಿ ಸಾಲಬಾಧೆ ನಿವೃತ್ತಿ ಆಗುತ್ತೆ. ವ್ಯಾಪಾರದಲ್ಲಿ ನಷ್ಟ ಆಗ್ಬಿಟ್ಟಿದ್ದಾರೆ, ಇನ್ನೇನು ಅವ್ರಿಗೆ ನೆಕ್ಸ್ಟ್ ಆಪ್ಷನ್ನೇ ಇಲ್ಲ. ಏನೋ ಒಂದು ಫ್ಯಾಕ್ಟ್ರಿ ಮಾಡಿರ್ತಾರೆ, ಲೇಟಿಂಗ್ ಮಿಷಿನೋ ಅದೋ ಇದೇನೋ ಹಾಕ್ಕೊಂಡಿರ್ತಾರೆ. ಈ ವ್ಯವಹಾರದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ನಷ್ಟ ಆಗ್ತಾ ಇದೆ. ಇದರಿಂದ ಮೇಲ್ ಬರೋಕ್ಕೆ ಆಗ್ತಾ ಇಲ್ಲ. 16 ವರ್ಷಗಳ ಕಾಲ ಅದರಲ್ಲೇ ಜೀವನವನ್ನು ಸವಿಸ್ಬಿಟ್ಟಿದ್ದೀವಿ. ಏನು ಮಾಡಿದ್ರು ಮೇಲ್ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸಾಲದಿಂದ ವಿಮೋಚನೆ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ಈ ನವತಿರುಪತಿ ದರ್ಶನ ಅಂದರೆ ನವನವ ನಾರಸಿಂಹ ಕ್ಷೇತ್ರ ಅಂತಕ್ಕಂಥದ್ದಿದೆ. ನವದುರ್ಗೆಯರು ಅಂತ ನಾವೇನು ಅಮ್ಮನವರನ್ನು ಕರೀತೀವೋ ಹಾಗೆ ನವತಿರುಪತಿ ಕ್ಷೇತ್ರ ಅಂತಕ್ಕಂಥದ್ದು. ಈ ನವತಿರುಪತಿ ಕ್ಷೇತ್ರ ಬಹಳ ಮುಖ್ಯವಾಗಿ ನಾವು ಶನಿವಾರದ ದಿವಸ ಈ ಒಂದು ದರ್ಶನವನ್ನು ಪ್ರಾರಂಭವನ್ನು ಮಾಡಬೇಕು. ಆಯಿತಾ? ಶನಿವಾರ, ಭಾನುವಾರ, ಸೋಮವಾರ ಈ 3 ದಿನಗಳ ಕಾಲ ಭಾಳ ಮುಖ್ಯವಾಗಿ. ಈಗ ಶನಿವಾರ ಅಂತಕ್ಕಂಥದ್ದು ಭಾಳ ನಮಗೆ ಮಹಾವಿಷ್ಣುವಿಗೆ ಪ್ರೀತಿಪಾತ್ರವಾಗಿರ್ತಕ್ಕಂಥ ದಿನ. ಶನಿಗೆ ಅಧಿಕಾರಕನಾಗಿರ್ತಕ್ಕಂಥವನು ಮಹಾವಿಷ್ಣು. ಇನ್ನು ಭಾನುವಾರಕ್ಕೂ ಸೂರ್ಯನೇ ಅಧಿಕಾರಕನಾಗಿರೋದ್ರಿಂದ ಅವನು ನಾರಾಯಣನಿಗೆ ಸಮಾನವಾಗಿರ್ತಕ್ಕಂಥವ್ನು. ಸೋಮವಾರ ಅಂದರೆ ಶಿವನಿಗೆ ಸಮಾನವಾಗಿರ್ತಕ್ಕಂಥದ್ದು. ಈ 3 ದಿನಗಳಲ್ಲಿ 9 ಅಂದರೆ ನವ ಅಂದರೆ 9 ಗ್ರಹಗಳಿರ್ತಕ್ಕಂಥದ್ದು ಎಷ್ಟು? 9 ನವಗ್ರಹಗಳ ಒಂದೊಂದು ಕ್ಷೇತ್ರಕ್ಕೆ ಈಗ ಪರಮೇಶ್ವರನ ಸನ್ನಿಧಾನವೂ ಇದೆ. ಹಾಗಾಗಿ ಮಹಾವಿಷ್ಣು ಅಂತಕ್ಕಂಥವನು ನಮ್ಮ ಬದುಕಿಗೆ ಪಾರ್ಚಿನ ಕೊಡ್ತಕ್ಕಂಥವನು, ಅಂದರೆ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದನ್ನು ವ್ಯವಸ್ಥೆ ಮಾಡಿಕೊಡ್ತಕ್ಕಂಥವನು ಅಂತ. ಹಾಗಾಗಿ ಈ ನವತಿರುಪತಿಗಳು ಎಲ್ಲೆಲ್ಲಿದ್ದಾವಪ್ಪ ಅಂದರೆ ಎಲ್ಲ ಇರ್ತಕ್ಕಂಥದ್ದು ತಮಿಳುನಾಡಲ್ಲೇ. 3 ದಿವಸಗಳಲ್ಲಿ ಈ ಒಂದು ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ದರ್ಶನವನ್ನು ಮಾಡ್ಬೋದು. ಇದನ್ನು ಶನಿವಾರದ ದಿವಸ ಪ್ರಾರಂಭ ಮಾಡಿ ಕೇವಲ ದರ್ಶನದಿಂದ ಮುಕ್ತಿ ಆಗುತ್ತಾ, ಒಳ್ಳೇದಾಗುತ್ತಾ? ಖಂಡಿತ ಆಗುತ್ತೆ. ಯಾವ್ಯಾವ ಕ್ಷೇತ್ರಗಳಪ್ಪ ಅಂದರೆ ಮೊದಲನೇದಾಗಿ ತಿರುಕುರಂಕುಡಿ ಅಂತೇಳ್ಬಿಟ್ಟು, ಮತ್ತು ಎಲ್ಲ ತಿರು ಅಂತಲೇ ಬರುತ್ತೆ. ತಿರು ಅಂದರೆ ನಾನು ಆಗಲೇ ಮಣ್ಣು ಅಂತ, ಅಂದರೆ ಸೌಜನ್ಯಯುತವಾಗಿರ್ತಕ್ಕಂಥ ಒಂದು ನಾವು ಮಣ್ಣಿನಿಂದ ಎಲ್ಲವನ್ನೂ ನಾವು ಪಡ್ಕೊಳ್ತಾ ಇದ್ವಿ. ಈ ಮಣ್ಣೇ ಇಲ್ಲ ಅಂದರೆ ನಾವೇನೂ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಮಣ್ಣಿನಲ್ಲಿ ಸಿಗ್ತಕ್ಕಂಥ ಖನಿಜಗಳಿರ್ಬೋದು, ಧಾತುಗಳಿರ್ಬೋದು, ಎಲ್ಲ ನಮಗೆ ಉಪಯೋಗ ಆಗ್ತಕ್ಕಂಥದ್ದು. ಹಾಗಾಗಿ ಪರಮೇಶ್ವರನು ಕೂಡ ಬಹಳ ಮುಖ್ಯವಾಗಿ ವೆಂಕಟರಮಣ ಅಂತ ಏನು ಕರಿತೀವೋ ಅವನು ನವಕ್ಷೇತ್ರಗಳಲ್ಲಿ ಸ್ಥಿತನಾಗಿದ್ದು, ನಾವು ತಿರುಪತಿಗೆ ಹೋಗಿ ಬರೋದ್ರಿಂದ ನಮ್ಮದು ಹಣಕಾಸಿನ ವಿಚಾರದಲ್ಲಿ ಹೆಚ್ಚಾಗುತ್ತೆ, ಸಾಲ ತೀರಲ್ಲ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಸಾಲ ದುಡ್ಡು ಜಾಸ್ತಿ
ಜಾಸ್ತಿ ಕೊಡ್ತಾನೆ ಅವನು, ಸಾಲ ತೀರಲ್ಲ, ದುಡ್ಡು ಕೊಡ್ತಾ ಇರ್ತಾನೆ, ಈ ಕಡೆ ಸಾಲ ಹೆಚ್ಚಿಸ್ತಾನೆ ಇರ್ತಾನೆ. ಆದರೆ ಈ ಕ್ಷೇತ್ರಕ್ಕೆ ಹೋಗಿ ಬರೋದ್ರಿಂದ, ಈ 9 ಕ್ಷೇತ್ರಗಳಿಗೆ, ನವತಿರುಮಲ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ಸಾಲ ವಿಮೋಚನೆ ಆಗುತ್ತೆ, ವ್ಯಾಪಾರ ನಷ್ಟದಲ್ಲಿರ್ತಕ್ಕಂಥ ವ್ಯಾಪಾರ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಮೊದಲನೇ ಎರಡನೇದಾಗಪ್ಪ ಅಂದರೆ ತಿರುನಲ್ವೇಲಿ ಅಂತಕ್ಕಂಥದ್ದು 2ನೇ ಕ್ಷೇತ್ರ, ತಿರುಪುಳ್ಳಿ ಅಂತಕ್ಕಂಥದ್ದು 3ನೇ ಕ್ಷೇತ್ರ, ತಿರುಚೆಂದೂರು ಅಂತೇಳಿ 4ನೇ ಕ್ಷೇತ್ರ, ತಿರುವೈಕುಂಠಂ ಅಂತೇಳ್ಬಿಟ್ಟು ಅದು 5ನೇ ಕ್ಷೇತ್ರ, ತಿರುಪಂಗಲ್ ಅಂತೇಳ್ಬಿಟ್ಟು 6ನೇ ಕ್ಷೇತ್ರ, ತಿರುಮಾಯಂಗನೇರ್ ಅಂತೇಳಿ 7ನೇ ಕ್ಷೇತ್ರ, ತಿರುಕೋಯಿಲೂರು ಅಂತೇಳಿ 8ನೇ ಕ್ಷೇತ್ರ, ತಿರುಪಳ್ಳಿಕುಡಿ ಅಂತಕ್ಕಂಥದ್ದು 9 ಕ್ಷೇತ್ರಗಳು. ಈ 9 ಕ್ಷೇತ್ರಗಳು ನೀವು ಯಾಕಂದರೆ ಎಲ್ಲ ಒಂದೇ ಒಂದು ಆಯುವಯದಲ್ಲಿ ಇರ್ತಕ್ಕಂಥದ್ದೆಲ್ಲ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ತಮಿಳುನಾಡಿನಲ್ಲಿ ಬಹಳ ಮುಖ್ಯವಾಗಿ ತಿರುಚೆಂದೂರಿಗೆ ಸಮೀಪ ಇರತಕ್ಕಂಥ ಎಲ್ಲ ಮಂದಿರಗಳು, ಈ 9 ಇದು ಮಹಾವಿಷ್ಣುವಿನ ಸನ್ನಿಧಾನ ಅಂದರೆ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಾನ, ಪೆರ್ಮಾಳ್ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಸನ್ನಿಧಾನದಿಂದ ಪ್ರಾರಂಭ ಮಾಡಿ 3 ದಿನಗಳ ಕಾಲ ಈ ದರ್ಶನವನ್ನು ಮಾಡಿ ಕುಟುಂಬ ಸಮೇತರಾಗಿ ಹೋಗಿದ್ರೆ ಖಂಡಿತ ಒಳ್ಳೆಯದಾಗುತ್ತೆ. ಆದರೆ ಏನು ಮಾಡಬೇಕಪ್ಪ ಅಂದರೆ ಸಾಲದ ಬಾಧೆ ಇದೆ ಅಂತ ಇಟ್ಕೊಳ್ಳಿ. ಸಾಲವನ್ನು ಹೇಗೆ ತೀರಿಸಲಿಕ್ಕೆ ಸಾಧ್ಯ? ಸಾಲ ಹೇಗೆ ಆಗಿರುತ್ತೆ ಅಂದರೆ ದುಡ್ಡಿನಿಂದನೇ ಆಗಿರುತ್ತೆ. ಹಾಗಾಗಿ ಇವ್ರು ಏನು ಮಾಡಬೇಕು, ಎಲ್ಲ ಸನ್ನಿಧಾನಗಳಿಗೂ ಕೂಡ 108 ರೂಪಾಯಿ ಕಾಯಿನನ್ನು ಇವರು 900,000 ರೂಪಾಯಿ ಕಾಯಿನ್ ಆಗುತ್ತೆ, 1000 ರೂಪಾಯಿನ ತಗೊಂಡೋಗಿ, ಬಹಳ ಮುಖ್ಯವಾಗಿ ನವಗ್ರಹಗಳ ಬಟ್ಟೆಗಳಂತ ಬರುತ್ತೆ. ಈ ಬಟ್ಟೆಗಳನ್ನು ಕೆಂಪು ಬಟ್ಟೆಯಿಂದ ನಾವು ಬೂದು ಕಲ್ಲರ್ದ ಬಟ್ಟೆ ತನಕ ಎಲ್ಲ ಕಲ್ಲರ್ ಬರುತ್ತೆ. ನೀವು ಚಿಕ್ಕ ಚಿಕ್ಕ ಬಟ್ಟೆಗಳೇ ಸಿಗುತ್ತೆ ಗಂದಿಗೆ ಅಂಗಡಿಯಲ್ಲಿ, ಎಲ್ಲದರಲ್ಲೂ ಒಂದೊಂದು ಗಂಟನ್ನು ಹಾಕಬೇಕು. ಗಂಟನ್ನು ಹಾಕ್ಕೊಂಡು ಮೊದಲನೇದಾಗಿ ನಾವು ಏನು ವೈತಮಾನಿತಿ ಪೆರಮಾಳ್ ಟೆಂಪಲ್ ಅಂತ ಏನು ಕರಿತೀವೋ, ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ, ಅಲ್ಲಿಂದ ಪ್ರಾರಂಭ ಮಾಡಬೇಕು. ಮೊದಲನೇದಾಗಿ ಏನಾಗಬೇಕು, ಕೆಂಪುದನ್ನು ಹಾಕಬೇಕು, ನಂತರ ಹಳದಿ ಬಣ್ಣದ ಹಾಕಬೇಕು, ನಂತರ ಹಸಿರು ಹಾಕಬೇಕು, ನಂತರ ಬೂದು ಹಾಕಬೇಕು. ಇನ್ನು ಮಿಕ್ಕಿದ್ದು ಎಲ್ಲಾದರೂ ಹಾಕಲಿ. ನೀವು ಅಲ್ಲಿ ಯಾರನ್ನಾದ್ರೂ ಗೈಡನ್ನು ಕೇಳಿದ್ರೆ ಹೇಗೆ ಹೋಗ್ಬೇಕಂತಕ್ಕಂಥ ತಿಳಿಸ್ತಾರೆ, ಅಥವಾ ನೀವೇ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಹೇಗೆ ಪರಿಕ್ರಮ ಒಂದು ಇದೇಗಿರುತ್ತೆ ಅಂದರೆ ರೂಟ್ ಮ್ಯಾಪ್ ಅದು ಕೊಡ್ತಕ್ಕಂಥದ್ದಾಗುತ್ತೆ. ಇವಾಗ ಯಾಕೆಂದರೆ ವೈಜ್ಞಾನಿಕವಾಗಿ ನಾವು ತುಂಬ ಮುಂದುವರೆದು ಬಿಟ್ಟಿದ್ವಿ, ಏನನ್ನು ಬೇಕಾದ್ರೂ ಕೈಲಿ ಇಟ್ಕೊಂಡು ನೋಡ್ಬೋದಾಗಿರ್ತಕ್ಕಂಥ. ಹಾಗಾಗಿ ಈ ವ್ಯವಸ್ಥೆಯನ್ನು ಮಾಡಿಕೊಂಡು ಬಹಳ ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂದರೆ ಅಲ್ಲಿಂದ ಬಂದ ಮೇಲೆ ಏನು ಮಾಡಬೇಕಂತಕ್ಕಂಥದ್ದನ್ನ ಮುಂದಿನ ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಖಂಡಿತ ಗುರುಜಿ. ಈಗ ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಇವತ್ತಿನ ದಿವಸ ಅತಿಯಾಗಿ ನಂಬಿರೋರಿಂದ ಮೋಸ ಹೋಗುವಂತಹ ಸಂದರ್ಭ ಇರತಕ್ಕಂಥದ್ದಾಗಿರುತ್ತೆ. ವ್ಯಾಪಾರದಲ್ಲಿ ಸ್ವಲ್ಪ ಲಾಭ ಸಿಗ್ತಕ್ಕಂಥದ್ದು, ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ ನಿಮಗೆ ಇವತ್ತಿನ ದಿವಸ. ಅದರಲ್ಲೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸಿಂಹರಾಶಿಯವರು ತುಂಬ ಜಾಗೃತೆ ವಹಿಸಿ ಇವತ್ತಿನ ದಿವಸ ನಷ್ಟ ಆಗ್ತಕ್ಕಂಥದ್ದು, ಹೂಡಿಕೆಗಳ ಮೇಲೆ ನಷ್ಟ ಆಗ್ತಕ್ಕಂಥದ್ದು, ಹೀಗೆ ಎಲ್ಲವನ್ನು ಕೂಡ ಸಮಚಿತ್ತತೆಯಿಂದ ಅದನ್ನು ತುಲನೆ ಮಾಡಿ ಅದರೊಟ್ಟಿಗೆ ಗಮನ ಹರಿಸಬೇಕಾಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ. ಇವತ್ತಿನ ದಿವಸ ಸಿಂಹರಾಶಿಯವರು ಕುಲಗುರುಗಳು ಜೊತೆಗೆ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದರ್ಶನ ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಪಿತ್ರಾರ್ಜಿತ ವಿಷಯಗಳಲ್ಲಿ ದಾಯಾದಿಗಳೊಟ್ಟಿಗೆ ಕಲಹಗಳಾಗ್ತಕ್ಕಂಥದ್ದಾಗಿರುತ್ತೆ. ಪತ್ನಿ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರುಗಳಾಗ್ತಕ್ಕಂಥದ್ದಾಗಿರುತ್ತೆ, ಸ್ವಲ್ಪ ಎಚ್ಚರವಾಗಿರಿ. ಅನಿರೀಕ್ಷಿತವಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ಸಮಸ್ಯೆ ನಿಮಗದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಇರತಕ್ಕಂಥದ್ದು ಇವತ್ತು ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ಸ್ವಲ್ಪ ಆರೋಗ್ಯದ ಕಡೆ, ಜೊತೆಗೆ ಮಾತಿನ ಮೇಲೆ, ಜೊತೆಗೆ ವ್ಯವಹಾರದ ಕಡೆ ಗಮನ ಹರಿಸ್ತಕ್ಕಂಥದ್ದು ತುಂಬ ಶ್ರೇಷ್ಠಪ್ರದವಾಗಿರ್ತಕ್ಕಂಥದ್ದು. ಕನ್ಯಾ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಲಕ್ಷ್ಮಿಯ ದರ್ಶನ, ಲಕ್ಷ್ಮಿಯ ಪ್ರಾರ್ಥನೆ, ಜೊತೆಗೆ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಏನೋ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಉನ್ನತ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೂ ಕೂಡ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಆಸ್ತಿ ವಿಚಾರಗಳಲ್ಲಿ ಇವತ್ತಿನ ದಿವಸ ಲಾಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ವಿರೋಧಿಗಳೊಟ್ಟಿಗೆ ಮನಸ್ತಾಪಗಳಾಗ್ತಕ್ಕಂಥದ್ದು, ಮುಂಚೆನೇ ಏನೋ ಸಮಸ್ಯೆ ಬಂದು ಮನಸ್ತಾಪಗಳಿರ್ತಕ್ಕಂಥದ್ದು ಇವತ್ತಿನ ಸ್ವಲ್ಪ ಉಲ್ಬಣಗೊಳ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ತುಲಾರಾಶಿಯವರು ಜಾಗ್ರತೆ ವಹಿಸಿ. ತುಲಾರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಮಾಡಿ ಕುಲದೇವರ ದರ್ಶನ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸದಲ್ಲಿ ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಸರ್ಕಾರದ ಅಧಿಕಾರಿಗಳಿಗೆ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಹೃದಯ ಸಂಬಂಧಿತವಾದ ತೊಂದರೆ ಇವತ್ತಿನ ದಿವಸ ನಿಮ್ಮನ್ನು ಬಾಧಿಸ್ಬೋದು. ಹೊಟ್ಟೆ ಸಂಬಂಧಿತವಾಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಅಸಿಡಿಟಿ, ಹೊಟ್ಟೆ ಉದರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜಾಗ್ರತೆ ವಹಿಸಿ. ಅದರಲ್ಲೂ ಕೂಡ ಇವತ್ತಿನ ದಿವಸ ಬಂಧುಗಳನ್ನು ಭೇಟಿ ಆಗ್ತಕ್ಕಂಥದ್ದು, ಮಿತ್ರರನ್ನು, ಸೋದರರನ್ನು ಭೇಟಿ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಸುಬ್ರಹ್ಮಣ್ಯನ ಯುಕ್ತವಾಗಿ ಯಾವುದಾದ್ರೂ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ನೀವಾಗಲೇ ಹೇಳ್ತಾ ಇದ್ರಿ ಈ ನವ ತಿರುಮಲ ಕ್ಷೇತ್ರಗಳ ದರ್ಶನದ ಬಗ್ಗೆ. ಇನ್ನು ಈ ಕ್ಷೇತ್ರಗಳಿಂದ ಬಂದ ಮೇಲೆ ಏನು ಮಾಡಬೇಕು ಅಂತ ಬಹಳ ಮುಖ್ಯವಾಗಿ ನಾವೇನು ಮಾಡ್ತೀವಿ, ದೇವಸ್ಥಾನಗಳಿಂದ ಬಂದ ತಕ್ಷಣ ಅಪ್ಪ ಮುಗೀತಪ್ಪ, ಭಾರ ಇಳೀತಪ್ಪ ಅಂದ್ಕೊಳ್ತೀವಿ. ಅದಲ್ಲ. ಆದರೆ ಬಂದಂಥ ಒಂದೊಂದು ದೇವಸ್ಥಾನಕ್ಕೆ 3 ದೀಪ. ಇಲ್ಲಿ ಯಾವುದಾದ್ರೂ ವೆಂಕಟರಮಣ ಸ್ವಾಮಿ ಸನ್ನಿಧಾನದಲ್ಲಿ, ವೆಂಕಟೇಶ್ವರನ ಸ್ವಾಮಿ ಅಂದರೆ ನಾರಾಯಣನ ಸನ್ನಿಧಾನ ಯಾವುದಾದ್ರೂ ಆಗ್ಬೋದು,
ಪ್ರತಿನಿತ್ಯವೂ ಕೂಡ 9 ದಿವಸ 3 ದೀಪವನ್ನು ಹಚ್ಚಬೇಕು. ಚಿಕ್ಕ ಚಿಕ್ಕ ದೀಪ, ಚಿಕ್ಕ ಚಿಕ್ಕ ದೀಪವನ್ನು ಇಟ್ಟು 5 ಥರದ ಎಣ್ಣೆ, ಅದರಲ್ಲಿ ಮಿಕ್ಸ್ ಎಣ್ಣೆ ಸಿಗುತ್ತೆ ಈಗ, ತಗೊಂಡೋಗಿ ಪ್ರತಿನಿತ್ಯವೂ ಕೂಡ 3 ದೀಪ ಸಾಯಂಕಾಲ 6ರಿಂದ 7 ಗಂಟೆಯಲ್ಲಿ ಈ 3 ದೀಪವನ್ನು ಹಚ್ಚಿ 9 ದಿವಸ ನಿರಂತರವಾಗಿ ವ್ರತದಲ್ಲಿರ್ತಕ್ಕಂಥ ಪದ್ಧತಿಯನ್ನು ಅನುಸರಿಸಬೇಕು. ಅದರ ಸಾತ್ವಿಕವಾದ ಆಹಾರ, ಬ್ರಹ್ಮಚರ್ಯ, ಇದೆಲ್ಲವನ್ನು ಕೂಡ ದುಶ್ಚಟಗಳಿಂದ ದೂರ ಇರತಕ್ಕಂಥದ್ದು, ಮದ್ಯಪಾನಾದಿಗಳನ್ನು, ಮಾಂಸ ಮದ್ಯಪಾನಾದಿಗಳನ್ನು ಮಾಡದೇ ಇರತಕ್ಕಂಥದ್ದು, ಸಾತ್ವಿಕ ಆಹಾರ ಅಂದರೆ ಅದರಲ್ಲಿ ಬರ್ತಕ್ಕಂಥದ್ದು. ಈ 9 ದಿನಗಳ ಕಾಲ ನಿರಂತರವಾಗಿ, ಬಹಳ ಮುಖ್ಯವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಥವಾ ಓಂ ನಮೋ, ಅಥವಾ ನಾವು ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರಮಾಲ ಇರ್ತಕ್ಕಂಥದ್ದಿದೆ, ಕವಚ ಇರ್ತಕ್ಕಂಥದ್ದಿದೆ. ಅದು ಯಾವುದೂ ಬರಲಿಲ್ಲ ಅಂದರೆ ಓಂ ನಮೋ ವೆಂಕಟೇಶಾಯ ಅಂತಕ್ಕಂಥ ಮಂತ್ರವನ್ನು ಬೇಕಾದರೂ ಕೂಡ ಮನಸ್ಸಿನಲ್ಲಿ ಮಾಡಿಕೊಂಡು, ಕಲಿಯುಗದ ವೈಕುಂಠ ಒಡೆಯನಾಗಿರ್ತಕ್ಕಂಥವನು ಬದುಕಿಗೆ ಇವತ್ತಿನ, ಯಾಕೆಂದರೆ ವೆಂಕಟೇಶ್ವರ ಸ್ವಾಮಿ ಅಂದರೆ ನಾವು ವೇಡಕೊಂಡಲವಾಡ, ವೆಂಕಟರಮಣ, ಗೋವಿಂದ ಅಂತ ಹೇಳ್ತೀವಿ. ಒಡ್ಡಿಕಾಸಲವಾಡ ಅಂದರೆ ನೀವು ಏನು ಉಂಡಿಯಲ್ಲಿ ದುಡ್ಡು ಹಾಕ್ತೀರ ಅದನ್ನು, ವೆಂಕಟರಮಣ ಸ್ವಾಮಿದು ಒಂದು ದಿವಸ ತಿರುಪತಿ ಮಹತ್ವವನ್ನು ಒಂದು ದಿವಸ ಮಾಡೋಣ. ಉಂಡಿಯಲ್ಲಿ ಹಾಕುವಂಥ ದುಡ್ಡು ಏನಿದೆಯೋ ಅದಕ್ಕೆ ಅವ್ನು ನಿಮ್ಗೆ ಬಡ್ಡಿ ಕೊಡ್ತಾ ಹೋಗ್ತಾನೆ, ನಿರಂತರವಾಗಿ ಬಡ್ಡಿ ಕೊಡ್ತಾನೆ. ಅದಕ್ಕೆ ಅವನು ಒಡ್ಡಿಕಾಸಲವಾಡ ಅಂತ ಹೇಳೋದು. ನಾವು ತೊಗೊಂಡೋಗಿ ಹಾಕಿ ಬಡ್ಡಿ ಅವ್ನು ತೊಗೊಳ್ತಾ ಇದ್ದಾನೆ ಅಂತ ಅಲ್ಲ, ನಾವು ಕೊಡುವಂಥ ದುಡ್ಡಿಗೆ ಈಗ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದಾಗ, ನಾವು ಫಿಕ್ಸೆಡ್ ಡೆಪಾಸಿಟ್ ಮಾಡಿದಾಗ ಬಡ್ಡಿ ಕೊಡ್ತಾರಲ್ಲ, ಹಾಗೆ ವೆಂಕಟೇಶ್ವರ ಸ್ವಾಮಿ ಕೂಡ ಬಡ್ಡಿ ನಮಗೆ ಕೊಡ್ತಾ ಇರ್ತಕ್ಕಂಥವ್ರು. ಯಾಕಂದರೆ ಅವ್ನು ನಾವೆಲ್ಲ ಅವನ ಮಕ್ಕಳು, ನಮ್ಮನ್ನೆಲ್ಲ ಪೋಷಣೆ ಮಾಡ್ತಾ ಇರ್ತಕ್ಕಂಥವ್ನು. ಹಾಗಾಗಿ ಮುಖ್ಯವಾಗಿ ಈ 9 ದಿನಗಳ ಕಾಲ 3 ದೀಪ ಹಚ್ಚಬೇಕು. 9 ದಿನಗಳ ಕಾಲ ವ್ರತ ನಿಯಮದಲ್ಲಿ ಇರ್ತಕ್ಕಂಥದ್ದು ಆಗಿರ್ಬೇಕು. ಈ ಮಾಡಿ ದೇವರಿಗೆ ಕೊನೆಯದಾಗಿ ಏನು ಮಾಡಬೇಕು ಅನ್ನೋದನ್ನು ಇನ್ನು ಉಳಿದ ರಾಶಿಗಳನ್ನು ನೋಡಿ ತಿಳ್ಕೊಂಡು. ಖಂಡಿತ ಗುರುಜಿ, ಇನ್ನುಳಿದ ರಾಶಿಗಳ ಫಲವನ್ನು ತಿಳಿಸ್ಬಿಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿರೋಧಿಗಳ ಬಗ್ಗೆ ಸ್ವಲ್ಪ ಎಚ್ಚರವಾಗಿ, ಅದರಲ್ಲೂ ಕೂಡ ಅನಿರೀಕ್ಷಿತವಾಗಿರ್ತಕ್ಕಂಥ ಪ್ರಯಾಣ ಇವತ್ತಿನ ದಿವಸ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ಧನುರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಆಂಜನೇಯನ ಗಣಪತಿಯ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಕರಕುಶಲ ವ್ಯಾಪಾರಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಅಧಿಕ ಖರ್ಚಿನ ಮೇಲೆ ನಿಯಂತ್ರಣ ಇರಲಿ. ಅದರಲ್ಲಿ ಕೂಡ ತಾಂತ್ರಿಕ ವಿದ್ಯಾರ್ಥಿಗಳು, ನಾವು ಇಂಜಿನಿಯರ್ಸ್ ಅಂತ ಏನು ಕರಿತೀವೋ, ಅವ್ರಿಗೆ ಏನೋ ಇವತ್ತಿನ ದಿವಸ ಯಾವುದೋ ಒಂದು ಏನೋ ಆಪರ್ಚುನಿಟೀಸ್ ಮಿಸ್ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಅದರೊಟ್ಟಿಗೆ ಲಕ್ಷ್ಯ ವಹಿಸ್ತಕ್ಕಂಥದ್ದು ಮಕರ ರಾಶಿಯವರು ತುಂಬ ಶುಭಪ್ರದ. ಇವತ್ತಿನ ದಿವಸ ಪ್ರಾಧ್ಯಾಪಕರಿಗೂ ಕೂಡ ಸ್ವಲ್ಪ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ, ಗಣಪತಿಯ ಪ್ರಾರ್ಥನೆ, ಗಮ್ ಗಣಪತಿಯೇ ನಮಃ ಅಂತೇಳಿ ಗಣಪತಿಯ ಪ್ರಾರ್ಥನೆ ಮಾಡೋದ್ರಿಂದ ಅತ್ಯಂತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಾಹನ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರವಾಗಿರಿ. ವಾದ ವಿವಾದಗಳಿಂದ ದೂರ ಇರಿ. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಏನಾದರೂ ನಿಮಗೆ ಅಶಕ್ತರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಇವತ್ತಿನ ದಿವಸ ಕುಂಭರಾಶಿಯವರು ಯಾರಿಗಾದರೂ ಊಟದ ಸಮೇತವಾಗಿ ಏನಾದರೂ ಅನಾಥ ಮಕ್ಕಳಿಗೋ ನಿಮ್ಮ ಶಕ್ತಿಯಾನುಸಾರದಲ್ಲಿ ಸಹಾಯವನ್ನು ಮಾಡೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು ಕುಲದೇವರ ಪ್ರಾರ್ಥನೆ, ಕುಲದೇವರ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಆಸ್ತಿ ವಿವಾದಾದಿಗಳಲ್ಲಿ ಅಕ್ಕ ತಂಗಿಯರ ಮಧ್ಯದಲ್ಲಿ, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ, ಸೋದರರ ಮಧ್ಯದಲ್ಲಿ, ದಾಯಾದಿಗಳ ಮಧ್ಯದಲ್ಲಿ, ಕುಟುಂಬದವರ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಾಗಿರುತ್ತೆ, ಮನಸ್ತಾಪಗಳು ಬರ್ತಕ್ಕಂಥದ್ದಾಗಿರುತ್ತೆ. ಹಿರಿಯರ ಸಹಾಯವನ್ನು, ಸಹಕಾರವನ್ನು ಪಡ್ಕೊಳ್ಳಿ. ಇವತ್ತಿನ ದಿವಸ ಮಿತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಯಾವುದಾದ್ರೂ ಗೋಮಾತೆಗೆ ಗೋಸೇವೆಯನ್ನು ಮಾಡ್ತಕ್ಕಂಥ ಒಂದು ಸದವಕಾಶವನ್ನು ಬಳಸ್ಕೊಳ್ಳಿ. ಜೊತೆಗೆ ಇವತ್ತಿನ ದಿವಸ ವಿಶೇಷವಾಗಿ ನಿಮಗೆ ಶಕ್ತಿ ಇದ್ದಂಥವರು ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಇರತಕ್ಕಂಥ ಯಾರಿಗಾದರೂ ಆ ಒಂದು ಅವಶ್ಯಕತೆ ಇದ್ದಂಥವ್ರಿಗೆ ನಿಮ್ಮ ಶಕ್ತಿಯಾನುಸಾರದಲ್ಲಿ ಏನಾದರೂ ಶುಕ್ರವಾರದ ದಿವಸ ಮೀನರಾಶಿಯವರು ಅವ್ರಿಗೆ ಸಹಾಯವನ್ನು ಮಾಡಿದಾಗ ಖಂಡಿತ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ದಿವಸ ನಿಮ್ಮ ಶಕ್ತಿಯಾನುಸಾರದಲ್ಲಿ ಯಾರಿಗಾದರೂ ಸಹಾಯ ಮಾಡ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿ ಆಂಜನೇಯನ ದರ್ಶನ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ 9 ದಿನಗಳ ವ್ರತದ ಬಗ್ಗೆ ಹೇಳ್ತಾ ಇದ್ರಿ, ಇನ್ನು ಕೊನೆಯದಾಗಿ ಏನು ಮಾಡಬೇಕು ಅಂತ? ಏನಿಲ್ಲ, ಇದರಲ್ಲಿ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ವೆಂಕಟೇಶ್ವರ ಸ್ವಾಮಿಗೆ ನಾವು ಎರಡನ್ನ ಅತಿ ಶ್ರೇಷ್ಠವಾಗಿ ದೇವರಿಗೆ ಅರ್ಪಣೆಯನ್ನು ಮಾಡ್ತೀವಿ. ಮೊದಲನೇದಾಗಿ ಪುಳಿಯೋಗರೆ, ಎರಡನೇದಾಗಿ ಸಕ್ಕರೆ ಪೊಂಗಲ್ಲು. ಇದರಲ್ಲಿ ಬಿಡುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆಯೋ ಇದೆಲ್ಲ ಕೂಡ ಗ್ರಹಗಳ ತಾಮಸಿಕ ಒಂದು ಗುಣವನ್ನು ಕಡಿಮೆ ಮಾಡ್ತಕ್ಕಂಥ ಗುಣಗಳಿರ್ತಕ್ಕಂಥದ್ದು. ಹಕ್ಕಿ ಅಂದರೆ ಮನಕ್ಕಾರಕನಾಗಿರ್ತಕ್ಕಂಥವನು, ಬೆಲ್ಲ ಅಂದರೆ ಮೃತ್ಯುಂಜಯ ಕಾರಕನಾಗಿರ್ತಕ್ಕಂಥವನು. ಅದರಲ್ಲೂ ಕೂಡ ಕುಜನಿಗೂ ಕೂಡ ನಾವು ಶನಿ, ಈಗ ನಾವು ಉಗುರು ಅಂತ ನಾವೇನು ಕರಿತೀವೋ, ಉಳಿ ಬಿದ್ದಾಗ ಈ ನಾವು ಪುಳಿಯೋಗರೆ ಮಾಡಿ ದಾನವನ್ನು ಮಾಡಿದಾಗ ಶನಿ ಆಕ್ಟಿವೇಟ್ ಆಗ್ತಾನೆ, ಶನಿ ಶುಭ ಫಲವನ್ನು ಕೊಡ್ತಕ್ಕಂಥವನು ಆಗ್ತಾರೆ. ಈಗ ಶುಕ್ರನು ಕೂಡ ಅದರಲ್ಲಿ ಇರ್ತಕ್ಕಂಥವನು ಆಗ್ತಾನೆ. ಹಾಗಾಗಿ ಎಲ್ಲ ಗ್ರಹಗಳಿಗೂ ನಾವು ತಿನ್ನುವ ಪದಾರ್ಥಗಳಿಗೂ ಕೂಡ ಕನೆಕ್ಟ್ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಆ ಒಂದು ಪೊಂಗಲ್, ಸಕ್ಕರೆ ಪೊಂಗಲ್ ಅಂತ ಏನು ಕರಿತೀವೋ, ಕೊನೆಯದಾಗಿ 9ನೇ ದಿನದಲ್ಲಿ ಸಕ್ಕರೆ ಪೊಂಗಲನ್ನು ನಿಮ್ಮ ಶಕ್ತಿಯಾನುಸಾರದಲ್ಲಿ ಮಾಡಿ
ಈ ಬರುವಂಥ ಭಕ್ತಾದಿಗಳಿಗೆ ನೀವೇ ಹಂಚಬೇಕು. ಅಲ್ಲಿ ಇರ್ತಕ್ಕಂಥ ಅರ್ಚಕರಿಗೆ ಹೇಳ್ಬಿಟ್ಟು ಒಂದು ಸಮಯ ಹಂಚಿ ಅಂತ ಹೇಳ್ಬಾರ್ದು. ಇವ್ರು ಯಾಕಂದ್ರೆ ಇವ್ರದ್ದು ಪರಿಹಾರ ಆಗ್ಬೇಕಲ್ವಾ, ಪರಿಹಾರ ಸಿಗ್ಬೇಕಂದ್ರೆ ಮುಕ್ತಿ ಸಿಗ್ಬೇಕು. ಇವ್ರಿಗೆ ಇರ್ತಕ್ಕಂಥ ಏನು ಸಮಸ್ಯೆಗಳಿಗೆ ಮುಕ್ತಿ ಸಿಗ್ತಕ್ಕಂಥದ್ದು ಆಗ್ಬೇಕು. ಹಾಗಾಗಿ ಇವರೇ ಮೊಸರನ್ನ ಅಥವಾ ಮುಖ್ಯವಾಗಿ ಮೊದಲನೇದಾಗಿ 2 ಪದಾರ್ಥಗಳು, ಒಂದು ಪುಳಿಯೋಗರೆ, ಒಂದು ಮುಖ್ಯವಾಗಿ ಸಕ್ಕರೆ ಪೊಂಗಲ್. ಅಷ್ಟು ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ಮೊಸರನ್ನಾದರೂ ಮಾಡಿಸಿ ಈ 3ರಲ್ಲಿ ಯಾವುದನ್ನು ಬೇಕಾದ್ರೂ ಮಾಡ್ಬೋದು. ಆದರೆ 2 ಶಕ್ತಿ ಇದ್ದಂಥವ್ರು 3 ಮಾಡಿ ಹಂಚಿದ್ರು ಒಳ್ಳೆಯದು. ಶಕ್ತಿ ಇಲ್ಲದೆ ಇರ್ತಕ್ಕಂಥವ್ರು ಒಂದನ್ನು ಮಾಡಿ, ಅಥವಾ ಶಕ್ತಿ ಇನ್ನು ಸ್ವಲ್ಪ ಇದೆ ಅಂತಕ್ಕಂಥವ್ರು ಮೊದಲನೇದಾಗಿ ಸಕ್ಕರೆ ಪೊಂಗಲ್ಲು ಮತ್ತು ಪುಳಿಯೋಗರೆ, ಕೊನೆಯದಾಗಿ ಮೊಸರನ್ನ. ಈ ಪುಳಿಯೋಗರೆ ಮತ್ತು ಸಕ್ಕರೆ ಪೊಂಗಲ್ಲು ಪ್ರಥಮ ಆದ್ಯತೆ. ಮೊಸರನ್ನ ಅದಕ್ಕೆ ಇಲ್ಲದೇ ಇದ್ದಾಗ, ಅದು ಆಗದೇ ಇದ್ದಾಗ ಮೊಸರನ್ನ ಮಾಡಿ ಕೂಡ ಹಂಚುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಆಯಿತು. ಇಷ್ಟು ಮಾಡಲಿ, ಖಂಡಿತ ಅವ್ರಿಗೆ ಅಲ್ಲಿಂದ 18 ದಿನಗಳಿಂದ ಅವ್ರದ್ದು ಗ್ರೋತ್ ಆಗ್ತಕ್ಕಂಥ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥನಾಗ್ತಾನೆ ಶ್ರೀನಿವಾಸ. ಎರಡನೇದಾಗಿ ಅಲ್ಲಿರ್ತಕ್ಕಂಥ ಯಾರು ಕಾರ್ಮಿಕರಿದ್ದಾರೋ ಅವರಿಗೆ ಸರಿಯಾದ ಸಮಯಕ್ಕೆ ಸಂಬಳವನ್ನು ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಬಹಳ ಮುಖ್ಯವಾಗಿ ಇರ್ತಕ್ಕ. ಈಗ ಯಾಕೆಂದರೆ ಅವರು ಅದ್ರ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ, ಅದು ಒಬ್ಬರಿರಲಿ ಇಬ್ಬರಿರಲಿ 10 ಜನ ಇರಲಿ, ಯಾವ ಸಮಯ, ಯಾಕೆಂದರೆ ಇವ್ರಿಗೆ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಆಗಿರುತ್ತೆ. ಆದರೂ ಕೂಡ ಏನೇನಕ್ಕೋ ಸಾಲ ಮಾಡ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಯಾವುದೇ ಸಂಸ್ಥೆಗಳು ಅದು ಸುದೀರ್ಘವಾಗಿ ನಡಿಬೇಕಂದ್ರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನು ಗೌರವಿಸಬೇಕು, ಸರಿಯಾದ ಸಮಯಕ್ಕೆ ಸಂಬಳವನ್ನು ಕೊಡಬೇಕು. ಅದು ಮಾಡಿದಾಗ ಆ ಸಂಸ್ಥೆ ವೃದ್ಧಿ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ವೆಂಕಟೇಶ್ವರನ ಪೂಜೆಯಲ್ಲಿ ತುಳಸಿಗೆ ಯಾಕಷ್ಟು ಮಹತ್ವ ಅಂತ? ತುಳಸಿ ಅಂದ್ರೆ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಯಾವಾಗಲೂ ಅವಳು ಸದಾ ವಕ್ಷಸ್ಥಲದಲ್ಲಿ ಇರ್ತಕ್ಕಂಥವಳು ಅಂತ. ಬಹಳ ಮುಖ್ಯವಾಗಿ ತುಳಸಿ, ಯಾಕೆಂದರೆ ನೀವು ಇವಾಗ ಅದನ್ನು ಆ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು ತುಂಬ ಶ್ರೇಷ್ಠದಾಯಕವಾಗಿರುತ್ತೆ. ಯಾಕೆಂದರೆ ತುಳಸಿ ಇನ್ನೊಂದಷ್ಟು ಒಂದು ಲಕ್ಷ್ಮೀ ಮಂಗಳಮಯವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ಅಂದರೆ ನಾವು ವೆಂಕಟೇಶಾಯನ್ಮ, ಶ್ರೀನಿವಾಸಾಯನ್ಮ, ಲಕ್ಷ್ಮೀಪತಯೇ ನಮನಾಮಯಾನ್ಮ, ಅಮೃತಾಂಶವೇನ್ಮ, ಜಗದ್ವಂದ್ಯಾಯನ್ಮ, ಗೋವಿಂದಾನ್ಮ, ಶಾಶ್ವತಾಯನ್ಮ ಅಂತೇಳಿ ಅಷ್ಟೋತ್ತರವನ್ನು ಮಾಡಿದಾಗ ಏನಾಗುತ್ತೆ, ತುಳಸಿ ಅರ್ಚನೆ ಪಾದದ ಮೇಲೆ ಬೀಳ್ತಾ ಇದ್ರೆ ತುಳಸಿ ಮುಕ್ತಿಕಾರಕಳು ಅಂತ. ಈಗ ನಿಮ್ಮ ಕಷ್ಟಕ್ಕೆ ಮುಕ್ತಿ ಎಲ್ಲಿ ಸಿಗುತ್ತೆ? ದುಡ್ಡು ಬಂತಂದ್ರೆ ಮುಕ್ತಿ ಸಿಗುತ್ತೆ. ಒಬ್ಬ ತುಂಬ ಕಷ್ಟದಲ್ಲಿದ್ದಂಥವನಿಗೆ ಒಂದು ಲಾಟ್ರಿ ಟಿಕೆಟ್ ಬಂತು ಅಂತ ಇಟ್ಕೊಳ್ಳಿ, ಅಲ್ಲಿ ಎಲ್ಲಿಂದ ಅವನು ಒಟ್ಟಾರೆಯಾದ ಬದುಕು ಬದಲಾವಣೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ನಾವು ಮುಷ್ಟಿಯಲ್ಲಿ ಹಿಡಿದು ಅರ್ಪಣೆ ಮಾಡ್ತಕ್ಕಂಥ ದೇವರಿಗೆ, ಯಾಕೆಂದರೆ ಶ್ರೀನಿವಾಸನ ದರ್ಶನಕ್ಕಷ್ಟು ಪ್ರಾಮುಖ್ಯತೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಶ್ರೀನಿವಾಸನ ಪಾದದಲ್ಲಿ ಅರ್ಪಣೆ ಮಾಡಿದಾಗ ಎಲ್ಲ ಏನು ನಮ್ಮ ನಕಾರಾತ್ಮಕವಾದದ್ದು, ನಮ್ಮ ದೋಷಪ್ರದವಾದಂಥ ಬದುಕು ನಿವೃತ್ತಿ ಆಗ್ತಕ್ಕಂಥ ಒಂದು, ಯಾಕಂದರೆ ಶ್ರೇಷ್ಠತೆಯನ್ನು ಕಂಡುಕೊಂಡಿರ್ತಕ್ಕಂಥದ್ದು ತುಳಸಿ ಗಿಡ ಮನೆ ಮುಂದೆಡೆ ಇಟ್ಟರೆ ಅದು ಎಷ್ಟೋ ನಮಗೆ ಪಾಸಿಟಿವ್ ವೈಬ್ಸನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ತುಳಸಿ ಅಂತಕ್ಕಂಥದ್ದು ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ. ನಾವು ಅದಕ್ಕೆ ಉತ್ಥಾನ ದ್ವಾದಶಿಯಲ್ಲಿ ತುಳಸಿ ಪೂಜೆ ಮಾಡ್ತೀವಿ. ದಾಮೋದರನನ್ನು ಆವಾಹನೆ ಮಾಡಿ, ಕೃಷ್ಣನ ಒಂದು ರೂಪವಾಗಿರ್ತಕ್ಕಂಥ ದಾಮೋದರನನ್ನು ಆವಾಹನೆ ಮಾಡಿ ಮಾಡ್ತಕ್ಕಂಥ ಒಂದು ಕಾಯಕ ಇರತಕ್ಕಂಥದ್ದಾಗ. ಹಾಗಾಗಿ ತುಳಸಿ ಅತ್ಯಂತ ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಈ 9 ದಿವಸ ನಾನು, ಯಾಕೆಂದ್ರೆ ನೀವು ಹೇಳಿಲ್ಲ, ನಾನು ಮರೆತು ಬಿಡ್ತಿದ್ದೆ ಅದನ್ನು. ಈ 9 ದಿವಸ ತುಳಸಿ ಅರ್ಚನೆ ಮಾಡಿಸ್ಬೇಕು ಅವರು. ಅದು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ತುಳಸಿ ಅರ್ಚನೆ ಮಾಡಿಸಿ 3 ದೀಪವನ್ನು ಹಚ್ಚೋದ್ರಿಂದ ಅವ್ರ ಬದುಕು ಅದು ಖಂಡಿತವಾಗಿ, ಯಾಕೆಂದ್ರೆ ಅವ್ರ ನಂಬಿಕೆ ಇಟ್ಟು ಯಾರು ಬೇಕಾದ್ರೂ ಪರೀಕ್ಷೆ ಮಾಡಲಿ, ಇದನ್ನು ಮಾಡಿದ ನಂತರದಲ್ಲಿ ಅವ್ರಿಗೆ ಜೀವನದಲ್ಲಿ ಸೋಲು ಆದರೆ ನಮ್ಗೆ ಬೇಕಾದ್ರೆ ಅವ್ರು ಮತ್ತೆ ಪುನಃ ಕರೆ ಮಾಡಿ ನಮ್ಮನ್ನು ಮಾತನಾಡಿಸಲಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಅಷ್ಟು ನಿಖರವಾಗಿ ಫಲ ಸಿಗ್ತಕ್ಕಂಥದ್ದು. ದೇವರು ಅಂತಕ್ಕಂಥದಕ್ಕಿಂತ, ದೇವರು ಅನ್ನೋ ಪದಕ್ಕಿಂತ ಮಿಗಿಲಾದ, ತಾಯಿಗೆ ಹೇಗೆ ನಾವು ಆಲ್ಟರ್ನೇಟ್ ಪದ ಇಲ್ವೋ, ದೇವರು ಅನ್ನೋ ಪದಕ್ಕೆ ಕೊಡೋಕೆ ಆಲ್ಟರ್ನೇಟ್ ಪದ ಇಲ್ಲ. ಅದನ್ನು ಹುಡುಕ್ಲೂಬಾರ್ದು. ತಾಯಿಯ ಪ್ರೀತಿಯನ್ನ, ದೇವರ ನಂಬಿಕೆಯನ್ನ ಯಾವತ್ತೂ ಹುಡುಕೋಕೆ ಹೋಗ್ಬಾರ್ದಂತೆ. ಯಾಕಂದ್ರೆ ಅವೆರಡೂ ಕೂಡ ಹಿಂದೆ ನಿಂತು ಕೆಲಸ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು. ತಾಯಿ ಪ್ರೀತಿಯನ್ನು ಹುಡುಕಿದ್ರೆ ನಾವು ಹುಡುಕ್ಲಿಕ್ಕೆ ಸಾಧ್ಯನಾ? ಅವಳಲ್ಲಿ ಎಷ್ಟು ಅನನ್ಯವಾದ ಪ್ರೀತಿ ವಾತ್ಸಲ್ಯ ಇರ್ತಕ್ಕಂಥದ್ದಾಗುತ್ತೆ. ಹಾಗೆ ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆಯನ್ನು ಹುಡುಕೋಕೆ ಹೋಗ್ಬಾರ್ದಂತೆ. ನಂಬಿಕೆ ಅಂದರೆ ಪ್ರಧಾನವಾದದ್ದು. ನಂಬಿಕೆ ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ಫಲ ಸಿಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನವ ತಿರುಮಲ ಕ್ಷೇತ್ರಗಳ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.